ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಆಟ ಆಡಿಸ್ತಿದ್ದಾರೆ ಗೌರ್ಮೆಂಟ್ ಶಾಲೆಯಿಂದ. ಇವತ್ತು ಎಲ್ಲ ಸ್ಕೂಲಿನ ಮಕ್ಕಳುಗಳೆಲ್ಲ ಬಂದಿದ್ದಾರೆ. ಅವ್ರವ್ರ ಪೇರೆಂಟ್ಸ್ಗಳು ನಿಂತ್ಕೊಂಡು ಆಡ್ತಿದ್ದಾರೆ. ಪೇರೆಂಟ್ಸ್ ಅಥವಾ ಟೀಚರ್ಸ್ ನಿಂತ್ಕೊಂಡು ಆಡ್ತಾರೆ. ಕ್ಲಾಪ್ ಹೊಡಿರೋ. ಯಾರ್ಯಾರು ಬಟ್ಲ ಜಾಸ್ತಿ ನೋಡಿ. ಫಸ್ಟ್ ಚೆನ್ನಾಗಿ ಫುಲ್ ಆಗಿತ್ತು ಅದು. ಯಾರ್ದು ಶ್ರೀನಿವಾಸ ಅಗ್ರಹಾರ ಸರ್ ಇನ್ನೊಂದು ರೌಂಡ್ ಐತಲ್ಲ. ಇರ್ಲಿ 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 ಅವ್ರ 4 ಜನ. ನೆಕ್ಸ್ಟ್ ಸೆಕೆಂಡ್ ಯಾರ್ದಿದೆ? ಸೆಕೆಂಡ್ ಲಾಸ್ಟ್ ಅವ್ರದ್ದಿದ್ಯಾ? ಅದು ಯಾವ ಸ್ಕೂಲು? 3 ಜನ ತಗೊಬಿಡಿ. 2 ಈಕ್ವಲ್ ಅಂದ್ರೆ 3 ತಗೊಳ್ಳಿ. ಮಾರ್ಕ್ ಮಾಡಿ ಮಾರ್ಕ್ ಮಾಡಿ. ಹಾಕ್ರೆ ನೀರ 2 ಈಕ್ವಲ್. 2 ತಗೊಳ್ಳಿ. 2 ಅಂದ್ರೆ ನೆಕ್ಸ್ಟ್ ಕಾಂಪಿಟೇಷನ್ ನೀವಿಬ್ರು ಇದೀರಿ, 3 ಜನರು ಇದಾರೆ. ಇನ್ನೆಷ್ಟು ಜನ? ಈಗ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿರೋರು ಇವರಿಬ್ರು ಪೇರೆಂಟ್ಸು, ಗೌರಿಪುರ ಅಂಡ್ ಸಬಂಕುಪ್ಪೆ ಪೇರೆಂಟ್ಸ್. ಟೈಮರ್ ಆನ್ ಮಾಡ್ಕೊಳ್ಳಿ, 1 ನಿಮಿಷ ಸಾಕು. ಅಲ್ಲಿ ಅಲ್ಲಿ ಟೆಸ್ಟ್ ಮಾಡಕ್ಕೆ ಸೆಕೆಂಡ್ ರೆಡಿ. 1 ನಿಮಿಷ ಟೈಮಲ್ಲಿ 1 ಮಿನಿಟ್ ಅಷ್ಟೇ. ಫಸ್ಟ್ ಸೆಕೆಂಡ್ ಫಸ್ಟ್ ಆಗಿದೆ, ಥರ್ಡ್ ಮತ್ತೆ ಸೆಕೆಂಡ್ಗೆ ಕಾಂಪಿಟೇಷನ್ ಅಷ್ಟೇ. ಇದು ಇಬ್ರು ಈಕ್ವಲ್ ಇರೋದ್ರಿಂದ ಇದು ಯಾರು ಸೆಕೆಂಡ್ ಬರ್ತೀರಾ ಯಾರು ಥರ್ಡ್ ಬರ್ತೀರಾ ಅಂತ ಈ ರೆಡಿ 1 2 3 ಸ್ಟಾರ್ಟ್. ಕ್ಲಾಪ್ ಮಾಡ್ರು, ಎಂಕರೇಜ್ ಮಾಡಲ್ವ ನೀವು? ಒಂದೇ ಸಮ ಇದು ಮಾಡ್ತೀರಾ?
ಏಳು ಸಲ ಟೈ ಆಗೈತೆ ಇವ್ರದ್ದು ಅಲೆ 7 ಸಲ ಟೈ ಆಗಿರೋದು 3ನೇ ಸಲ ಬರ್ತಾರೆ ಅವರು. ಅವರು ಹೋಯ್ತಾರೆ ಅವ್ರ ಗೋಡ ಸಾಕ್ತಾ ಇಲ್ಲ. ಪಾಸ್ ಮಾಡು ಆಮೇಲೆ ಮಾಡಿ ಬೇಡ. ನೋಡಿ ಮೇಡಮ್ ಇಳ್ಸ್ಕೊಳ್ಳಿ ಮತ್ತೆ ಸಮಾನ ಆಗತ್ತೆ ಅನ್ಸುತ್ತೆ ನನಗೆ. ಈ ಕಡೆ ಸ್ವಲ್ಪ ಪ್ರಮಾಣ ಜಾಸ್ತಿ ಇದೆ. ಇದ್ಯಾರ್ದಪ್ಪ? ಗೌರಿಪುರ ಸೆಕೆಂಡ್ ಪ್ಲೇಸ್. ಇವರೇ ಅವರೇ ಅವರೇ ನಂತರ ಸುಮ್ಮನೆ ತನ್ನ ಮುಗ್ಧ ಕಂಠದಿಂದ ಎಲ್ಲರನ್ನು ಮನರಂಜಿಸಿದಂತಹ ನಮ್ಮ ನಿರೀಕ್ಷಾಗೆ ಒಂದು ಚಪ್ಪಾಳೆ. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ರಮೇಶ್ ಸರ್ ರವರು ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ನಮ್ಮ ಎರಡೂ ಪಂಚಾಯತಿ ಗಣಂಗಲ್ ಕ್ಲಸ್ಟರ್ನ ಒಟ್ಟು 12 ಶಾಲೆಗಳ ಮಕ್ಕಳು ಎಲ್ಲ ಭಾಗವಹಿಸಿದ್ರು. ಈ ಭಾಗವಹಿಸಿರೋ ಮಕ್ಕಳು ಬಹುತೇಕ ಕಡಿಮೆ ತುಂಬ SLN ಸಾಧಿಸಿರುವಂಥ ಮಕ್ಕಳಲ್ಲೇ ಇಲ್ಲಿ ಭಾಗವಹಿಸಿ ಕಾಂಪಿಟೇಷನ್ ಇದ್ದರು. ಈ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ನಾನು ನಮ್ಮ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿದಾಗ ಅವರು ಮಾಡೋಣ ಸರ್ ನಮ್ಮ ಶಾಲೆಯಲ್ಲಿ ಅಂತಂದರು. ಈಗ ಇವತ್ತಿನ ಇದು ಅಂತಿಮ ಮುಕ್ತಾಯ ಸಮಾರಂಭ. ಬೆಳಿಗ್ಗೆ ಇದು ಉದ್ಘಾಟನೆಗೂ ಬರಬೇಕಿತ್ತು, ಅಧಿಕಾರಿಗಳಿಂದ ಆಗಿರಲಿಲ್ಲ. ಈ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಬಂದವರೇ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ತಾಲೂಕಿನ PEO ಸರ್ ಭಾಗವಹಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ತುಂಬ ಆತ್ಮೀಯ ಸ್ನೇಹಿತರು KR ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಾದ ಮಹೇಶ್ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಸ್ನೇಹಿತರು ಪಟ್ಟಲ್ ಶಾಲೆ ನಮ್ಮದೇ ಕ್ಲಸ್ಟರ್ನ ರವಿಕುಮಾರ್ ಸರ್ ಅವರು ಕೂಡ ಬಂದವರೇ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಎಲ್ಲ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ರಿಗೂ ಗ್ರಾಮಸ್ಥರು ಇರ್ಬೋದು, ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರಾಗ್ಬೋದು, ಮತ್ತು ನಮ್ಮ ಪಂಚಾಯಿತಿಯವರು, ಮುಖ್ಯವಾಗಿ ನಮಗೆ ಈ ಕೇಂದ್ರದಿಂದ ನಮ್ಮ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಾದ ನಂದೀಶ್ ಅವರು. ಈ ಕಾರ್ಯಕ್ರಮದ ಮುಖ್ಯ ಅವ್ರ ಕಡೆಯಿಂದನೇ ಆಗಬೇಕಾದ್ರೆ ಅವರಿಂದನೇ ನಡೀತಾ ಇರೋದು ಕಾರ್ಯಕ್ರಮ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ಶಾಲೆಯ ನಮ್ಮ ಸಹೋದ್ಯೋಗಿ ಮಿತ್ರರು ಶಿಕ್ಷಕರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ, ಇಲ್ಲಿ ಮುಖ್ಯವಾಗಿ ನಡೀತಾ ಇರೋದು ಮಕ್ಕಳ ಕಾರ್ಯಕ್ರಮ. ಎಲ್ಲ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ರೂವಾರಿಗಳೇ ಅಂತ ಹೇಳ್ಬೋದು ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಅಧ್ಯಕ್ಷರು.
ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಮೂಲ್ಯವಾಗಿ ನಮ್ಮ ಇಲಾಖಾ ಅಧಿಕಾರಿಗಳು ಭಾಗವಹಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನು ಗಿರಿಜಾ ಮೇಡಮ್ ಸರ್ರು ಏನೇ ಕೇಳಿದ್ರು ಕೂಡ ಒದಗಿಸ್ಕೊಟ್ರು. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಹಾಗೆ ಈ ಅಚ್ಚುಕಟ್ಟಾಗಿ ನಡಿಬೇಕು ಅಂದ್ರೆ ಮೂಲ ಕಾರಣ ನಮ್ಮ ರಮೇಶ್ ಸರ್ ಅವರು. ಅವರಿಗೆ ಬೆನ್ನೆಲುಬಾಗಿ ನಿಂತಂತವರು ನಮ್ಮ ಶಾಲೆಯ ಉಳಿದಂತಹ ಶಿಕ್ಷಕರು. ನಿಜವಾಗಿಯೂ ಸಂತೋಷ ಆಯಿತು. ಎಲ್ಲ ಶಿಕ್ಷಕರನ್ನು ಕೂಡ ಪ್ರೀತಿಯಿಂದ ನಡೆಸ್ಕೊಳ್ತಾ ಯಾವ ರೀತಿ ಕೆಲಸ ತಗೋಬೇಕು ಅನ್ನೋದನ್ನ ನಮ್ಮ ರಮೇಶ್ ಸರ್ ನೋಡಿ ಕಲಿಬೇಕು. ನಾನೇನು ಅವ್ರನ್ನ ಏನು ಹೊಗಳಿ ನನಗೆ ಅವರಿಂದ ಏನು ಆದಾಯ ಲಾಭ ಆಗಬೇಕಾಗಿಲ್ಲ. ಆದರೆ ಇದು ಓನ್ ಆಫ್ ದಿ ಜೆಂಟ್ಲ್ಮನ್ ಅಂತ ಅನ್ಕೊಳ್ತೀನಿ. ಕೆಲಸದ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸನ ನಿರ್ವಹಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅವ್ರ ವಾಯ್ಸು ಮೆದು ಇರ್ಬೋದು, ಆದರೆ ಕೆಲಸ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ. ಅವ್ರು ನಿಜವಾಗಿಯೂ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆ ಮಾಡ್ತಾರೆ. ಹಾಗೆ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಯನ್ನ ನಮ್ಮ ಮೇಡಮ್ ಪ್ರಭಾನಂದಪ್ಪ ಅವರು ಬರಬೇಕಿತ್ತು. ಆದರೆ ಅವರ ಅನುಪಸ್ಥಿತಿಯಲ್ಲಿ ಈಗ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿಯಾದಂತಹ ಶಿವರುದ್ರ ಸ್ವಾಮಿಯವರು ಶ್ರೀಯುತ ಶಿವರುದ್ರ ಸ್ವಾಮಿಯವರು ನಡೆಸಿಕೊಡಲಿದ್ದಾರೆ ಪ್ರಾಸ್ತಾವಿಕ ನುಡಿ. ಇಲ್ಲ ಅಂತಂದ್ರೆ ಈ ಗ್ರಾಮ ಅಂದರೆ ನನಗೆ ಖುಷಿಯಾಗುತ್ತೆ. ಯಾಕಂದ್ರೆ ಮುತ್ಯಾಲಮ್ಮನ ಸನ್ನಿಧಿ, ಅದೇ ರೀತಿ ಚಿಕ್ಕಪ್ಪಾಜಿಯವರ ಸನ್ನಿಧಿ, ರಾಮಂದ್ರ ಇದೆ, ಶನೇಶ್ವರನ ಸನ್ನಿಧಿಯಾಗಿದೆ. ಕಾವೇರಿ ತಾಯಿಯ ಸಹೋದರಿ ಲೋಕಪಾವನಿ ನದಿ ಇಲ್ಲಿ ಹರಿತಾ ಇದ್ದಾರೆ. ಅಂತ ಪವಿತ್ರವಾದ ಒಂದು ಸ್ಥಳ ಈ ನಮ್ಮ ಯಮಶೆಟ್ಟಹಳ್ಳಿ. ನಾನು ಗ್ರಾಮದಲ್ಲಿ ಓಡಾಡಬೇಕಾದ್ರೆ ನಾನು ನೋಡ್ತಾ ಇರ್ತೀನಿ, ಊರ ಹಬ್ಬವನ್ನು ಎಷ್ಟು ಅಚ್ಚುಕಟ್ಟಾಗಿ ನೀವು ನಿರ್ವಹಿಸ್ತೀರಿ. ಪ್ರತಿಯೊಂದು ದೇವಸ್ಥಾನಗಳಿಗೂ ಅಲಂಕಾರ ಮಾಡೋದಿಂದ ಹಿಡಿದು ತಣ್ಣೀರು ತೋರಣಗಳನ್ನ ಕಟ್ಟೋದಿಂದ ಹಿಡಿದು ದೀಪಾಲಂಕಾರ ಇರ್ಬೋದು, ಪ್ರಸಾದ ವಿನಿಯೋಗ ಇರ್ಬೋದು, ಎಲ್ಲವನ್ನ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸುವಂತಹ ಗ್ರಾಮದಲ್ಲಿ ಇವತ್ತು ಸಡಗರ ಸಂಭ್ರಮ ಕರಾಣ ಕಲಿಕಾ ಹಬ್ಬ. ಈ ಒಂದು ಕಲಿಕಾ ಹಬ್ಬವನ್ನ ಮದುವೆಯ ಸಂಭ್ರಮದ ರೀತಿ ಆಚರಣೆ ಮಾಡ್ತಾ ಇದ್ದೀರಿ. ಚಪ್ಪರ ಹಾಕಿದಿರಿ, ಎದುರುಗಡೆ ತುಂಬಾ ಸುಂದರವಾದ ಅದ್ಭುತ ಫೋಟೋಸೆಷನ್ ನಡೀತಾ ಇದೆ. ಅದೇ ರೀತಿ ಸಂಕ್ರಾಂತಿ ಹಬ್ಬದಲ್ಲಿ ಅದಕ್ಕೆ ಹೆಚ್ಚಿಗೆ ರೀತಿಯಾದ ಸಂಭ್ರಮದಲ್ಲಿ ಈ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ್ದೀರಿ. ಈ ಒಂದು ಶ್ರಮದ ಹಿಂದೆ 16 ದಿನಗಳ ಕೆಲಸ ಇದೆ ಈ ಒಂದು ಶಿಕ್ಷಕ ಬಂಧುಗಳಿಗೆ. ಅದೇ ರೀತಿ ಈ ಹೊರ ಶಾಲೆಗಳಿಗೆ ಬಂದಿರುವಂತಹ ಎಲ್ಲ ಶಿಕ್ಷಕರಿಗೆ, ಪ್ರೀತಿಯ ಮಕ್ಕಳಿಗೆ ಬಂದಿರುವಂತಹ ಅಧಿಕಾರಿಗಳೆಲ್ಲರಿಗೂ ಕೂಡ ಈ ಒಂದು ತುಂಬಾ ಅದ್ಭುತವಾದ ಕಾರ್ಯಕ್ರಮ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸಡಗರ ಸಂಭ್ರಮದಿಂದ ಎಲ್ಲಾ ಮಕ್ಕಳು ಎಲ್ಲಾ ಕಾರ್ನರಲ್ಲೂ ತುಂಬಾ ಚೆನ್ನಾದ ಚಟುವಟಿಕೆಯ ಆಧಾರಿತ ಒಂದು ಕಲಿಕೆ ನಡೀತಾ ಇತ್ತು. ನಾನು ಇದು ಮೊದಲ ಬಾರಿಗೆ ಈ ಒಂದು ಕಲಿಕಾ ಹಬ್ಬದಲ್ಲಿ ಪಾಲ್ಗೊಂಡಿರುವಂತದ್ದು. ಅದೇ ರೀತಿ ಶುಭವಾಗಲಿ. ಇದೇ ರೀತಿಯಾದ ಕಾರ್ಯಕ್ರಮ ಮುಂದುವರೆಯಲಿ. ಈ ಊರಿನ ಗ್ರಾಮಸ್ಥರಿಗೆ, ಎಸ್ಡಿಎಂಸಿ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಪ್ರೀತಿಯ ಎಲ್ಲಾ ಶಿಕ್ಷಕರಿಗೆ, ಜೊತೆಗೆ ನನ್ನ ಸಹೋದರ ನಿಂತಿರುವ ಶ್ರೀಯುತ ಎಸ್ ಸಿ ರಮೇಶ್ ಅವರು, ಅವರ ಪರಿಶ್ರಮ ಅಂತೂ ಅಭೂತಪೂರ್ವವಾದ ಒಂದು ಶ್ರಮ ಇದೆ. ಹಾಳಾಗಿದ್ದಂತ ಒಂದು ಶಾಲೆಯಿಂದ ಈ ಅಭೂತಪೂರ್ವವಾದ ಒಂದು ರೀತಿ ನಿರ್ಗಮ ನೀಡ್ತಾ ಇದೆ ಅಂದ್ರೆ ಅದಕ್ಕೆ ಅವರ ಮುಖ್ಯ ಶಿಕ್ಷಕರ ಒಂದು ಆತ್ಮಸ್ಥೈರ್ಯ ಕಾರಣ. ಅದೇ ರೀತಿ ಅದಕ್ಕೆ ಸಹಪಾಠಿಯಾಗಿ ನಮ್ಮ ಶಿಕ್ಷಕರೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಕೈ ಜೋಡಿಸ್ತಾರೆ. ಹೇಳಿದ ತಕ್ಷಣ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಶಿಕ್ಷಕ ಬಂಧುಗಳು ಇಲ್ಲಿರುವಂತವರು. ನಿಮ್ಮನ್ನು ಪಡೆದಂತಹ ಈ ಒಂದು ಗ್ರಾಮವೇ ಧನ್ಯ. ಸರ್ಕಾರಿ ಶಾಲೆ ಮುಂದುವರಿಲಿ. ಈ 100 ಶಾಲೆಗಳು ಇಲ್ಲಿ 100 ಮಕ್ಕಳು ಇಲ್ಲಿ ಓದುವಂತಾಗಲಿ. ಮುಂದಿನ ದಿನಗಳಲ್ಲಿ ಗೌರಿಪುರ ಆಗ್ಬೋದು, ಗೌರಪುರ ಆಗ್ಬೋದು, ಶೆಟ್ಟಹಳ್ಳಿ ಆಗ್ಬೋದು, ಸಬನ್ಕುಟ, ಚಿನ್ನನಹಳ್ಳಿ, ಮನೆಗಳು ಕೊಟ್ಟರು. ಈ ಎಲ್ಲಾ ಗ್ರಾಮಗಳು ಕೂಡ ಮಕ್ಕಳು ಕೂಡ ಇಲ್ಲಿ ಕೊಡುವಂತಹ ವ್ಯವಸ್ಥೆ ಆಗೋ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ನಾವುಗಳು ಕೂಡ ಇಲ್ಲಿ ಒಂದು ಕೆಲಸ ಮಾಡುವಂತಹ ಸೌಭಾಗ್ಯ ನಮಗಾಗಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನನ್ನ ಮಗಳನ್ನ ನೋಬಾಟ್ಸ್ ಅಂತ CBSE ಸ್ಕೂಲ್ ಹಾಕಿದ್ದೀನಿ. ಅವರು ಇಂಟ್ರೂ ತಗೊಂಡಾಗ ಹೇಳಿದ್ರು, ಏನಂತ ಹೇಳಿದ್ರು ಅಂದ್ರೆ, ನಿಮ್ ಮಗು ಕನ್ನಡ ಮೀಡಿಯಂ ಏನಾದ್ರೂ ಅವಳು ಪಿಕಪ್ ಆಗಿಲ್ಲ ಅಂದ್ರೆ ನಿಮ್ಮನ್ನ ನೆಕ್ಸ್ಟ್ ಬೇರೆ ಶಾಲೆಗೆ ಸೇರಿಸ್ಕೊಡಿ ಸರ್ ಅಂತಂದ್ರು. ಆಯ್ತು ಮೇಡಮ್, ಇವರೇ ಸೇರಿಸ್ತಿರೋದು, ಇವರೇ ಬೇರೆ ಶಾಲೆಗೆ ಸೇರಿಸ್ತಾರೆ ಬಿಡಿ ಅಂದ್ಬಿಟ್ಟು ಇದಂದೆ. ಖಂಡಿತ 6 ತಿಂಗಳಾಯ್ತು. 6 ತಿಂಗಳಿಗೆನೆ ಅಲ್ಲಿ CBSE ಮಕ್ಕಳಿಗೆ 3ನೇ ಪ್ಲೇಸ್ ಅಲ್ಲಿ ಇದ್ದಾರೆ ನನ್ನ ಮಗಳು. CBSE ಮಕ್ಕಳಿಗೆ 3ನೇ ಪ್ಲೇಸ್ ಅಲ್ಲಿ ಇದ್ದಾರೆ ಮೇಡಮ್. ಕನ್ನಡ ಮೀಡಿಯಂ ಅಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥ ನನ್ನ ಮಗಳು. ನನ್ನ ಮಗನ್ನು ಯಾಕೆ ಬಿಟ್ಟಿದ್ದೀನಿ ಅಂದ್ರೆ, ನನ್ಗೆ ಗೊತ್ತು ಅವ್ನ ಫೋರ್ಸ್ ಏನು ಅನ್ನೋದು ನಮ್ಮ ಟೀಚರ್ಸ್ಗಳಿಗೆ ಗೊತ್ತು. ಹಾಗಾಗಿ
ಯಾಕೆ ನನ್ನನ್ನು ಯಾಕೆ ಅಭಿಮಾನ ಅಂದ್ರೆ ನಮ್ಮ ಟೀಚರ್ಸ್ ಮಾತ್ರ ಸಪೋರ್ಟ್ ಮಾಡಿದ್ರಲ್ಲ, ಪೇರೆಂಟ್ಸ್ ಗಳು ಕೂಡ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ಮಕ್ಕಳನ್ನ ನಾವು ಅನ್ಕೊಂಡಾಗೆ ಕೆಲವೊಮ್ಮೆ ಇದು ಮಾಡಬಹುದು ಅನ್ನೋ ದೃಷ್ಟಿಯಿಂದ ಹೇಳಿದೆ. ಥ್ಯಾಂಕ್ ಯು ಸರ್. ನಮ್ಮ ಅಧ್ಯಕ್ಷರಿಗೆ ಯಾಕೆ ನೀವು ನಿಮ್ಮ ಮಗನ ಅಂತಂದ್ರೆ ಅದಕ್ಕೆ ಹೇಳಿದೆ. ನಮ್ಮ ಶಿಕ್ಷಕರಿಗೆ ದಯವಿಟ್ಟು ಪೋಷಕರು ಕೂಡ ಕೈ ಜೋಡಿಸಿ ಅಂತ ಹೇಳಿ ನನ್ನ ವೈಯಕ್ತಿಕವಾಗಿ ಹೇಳಿ. ಇಲ್ಲೇನು ನನ್ನ ಪ್ರತಿಷ್ಠೆಗೆ ಹೇಳ್ಕೊತಾ ಇಲ್ಲ, ನಮ್ಮ ಶಿಕ್ಷಕರ ಮೇಲಿನ ಪೆಟ್ಟಿಗೆಯನ್ನು ತಯಾರು ಮಾಡಿದಂತಹ ನಮ್ಮ ಕವಿತಾ ಮೇಡಮ್ಗೊಂದು ಬಿಗ್ ಚಪ್ಪಾಳೆ. ಮಾಡಿದೀವಿ ಬಿಡ.